ಇಂಥ ಒಂದು ಪ್ರಕರಣಗಳಾದಾಗ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗಿರೋದು ಈ ಘಟನೆಯನ್ನು ಒಂದು ಸರ್ಕಾರ ಹೇಗೆ ನೋಡುತ್ತೆ ಅನ್ನೋ ವಿಚಾರ ಇದೆಯಲ್ಲ, ಅದು ರಾಜ್ಯ ಕೊಡ್ತಕ್ಕಂಥ ಸಂದೇಶವಾಗಿರುತ್ತೆ. ನಿಸ್ಸಂಶಯವಾಗಿ ಈ ಘಟನೆ ನಾನು ಹೆಂಗೆ ಟ್ರೀಟ್ ಮಾಡ್ತೀನಿ ಅಂತ ಹೇಳಿ ಮತ್ತದೇ ಕಾನೂನು ಕ್ರಮ ಜರುಗಿಸ್ತೀವಿ, ನಾವು ಯಾರನ್ನೂ ಬಿಡಲ್ಲ, ನೆಲದ ಕಾನೂನು ಎಲ್ರಿಗೂ ಒಂದೇ, ನಾವು ಕ್ರಮ ಜರುಗುತ್ತೆ, ಈಗ ಒಂದಷ್ಟು ಜನ ಅರೆಸ್ಟ್ ಮಾಡಿದ್ದೀವಿ ಅನ್ನೋದು ಇವತ್ತಿಗೆ, ನಾಳೆ ಮಧ್ಯಾಹ್ನಕ್ಕೆ, ನಾಳೆ ಸಂಜೆಗೆ ಓಕೆ. ಇನ್ನೊಂದು 2 ತಿಂಗಳು ಬಿಟ್ಬಿಟ್ಟು ಇನ್ನೇನೋ ಒಂದು ಮೆರವಣಿಗೆ ಮಾಡಿದ್ರೆ ಅದು ಎಲ್ಲಿ ನಿಂತಿತ್ತು ನೋಡಿ, ಅಲ್ಲೇ ನಿಂತಿರುತ್ತೆ. ಅವನು ಯಾರೋ ಅರೆಸ್ಟ್ ಆಗಿರ್ತಾನೆ, ಒಂದಷ್ಟು ಬೇಲ್ ತೊಗೊಂಡಿರ್ತಾರೆ, ಆಚೆ ಬಂದಿರ್ತಾರೆ. ನಮಗೆ ಅದರ ಈಗ ಅವ್ರು ಹೇಳ್ತಾ ಇದ್ರು, ಉಮರ್ ಶರೀಫ್ ಅವರು ಹೇಳಿದ್ರು, ಬುಲ್ಡೋಸರ್ ನ್ಯಾಯ ಬಂದ್ಬಿಡ್ಬೇಕಿಂತ ವಿಚಾರಗಳಿಗೆ ಅವಾಗಲೇ ಅವ್ರು ಬುದ್ಧಿ ಕಲಿಯೋದು. ಯಾವನೇ ಮಾಡಿದ್ರು ನೀತಿ ಈ ಪಾಲಿಸಿ ಆಗಬೇಕು ಅಂತ ಹೇಳಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಮೋರೊಬ್ಬರು ಈಗ ಉತ್ಕರ್ಷು ಮಾತಾಡ್ತಾ ಇದ್ರು, ಇವರೆಲ್ಲ ಇಲ್ಲಿ ಇವ್ರ ಕಡೆಯವರೇ ನಿಂತುಬಿಟ್ಟಾಗ, ಅವ್ರಿಗೆಲ್ಲ ಶೀಲ್ಡ್ ಆಗಿ ನಿಂತ್ಕೊಂಡ್ಬಿಟ್ಟಾಗ ಏನು ಬೇಕಾದ್ರು ಮಾಡ್ತಾರೆ ಅವರು ಅಂತ ಹೇಳಿ ಪೂರ್ತಿ ಸುಳ್ಳ ಅದು ಉತ್ಕರ್ಷ ಹೇಳಿದ್ರು. ನೋಡಿ ರಮಾಕಾಂತ್, ಮೊದಲನೇದಾಗಿ ಏನು ಯಾವುದೇ ಕರ್ನಾಟಕದಲ್ಲಿ ಕರ್ನಾಟಕವನ್ನ ಶಾಂತಿ ಬೀಡಾಗಿ ಮಾಡೋದು ನಮ್ಮ ಧ್ಯೇಯ. ಯಾರೇ ಯಾವುದೇ ಕಾನೂನನ್ನ ಕೈಗೆತ್ಕೊಳ್ತಕ್ಕಂಥ ಕೆಲಸ ಯಾರೇ ಮಾಡಲಿ, ಎಷ್ಟೇ ದೊಡ್ಡವರೇ ಮಾಡಲಿ, ಯಾವುದೇ ಜಾತಿ, ಧರ್ಮ, ಭಾಷೆ, ಪ್ರದೇಶ ಮಾಡಿದ್ರು ಅದು ಅಕ್ಷಮ್ಯ ಅಪರಾಧ, ಅದು ಕಠಿಣವಾದ ಶಿಕ್ಷೆ ಆಗ್ಲೇಬೇಕು. ಯಾರಾದ್ರೂ ಮಾಡೇ ಮಾಡ್ತೀವಿ. ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಪಾಪಸ್ ಕಳ್ಳಿ ಎಲ್ಲ ಬೆಳೆದ್ಬಿಟ್ರೆ ಕಿತ್ತಾಕ್ತಿವಿ ಅಂತ ಹೇಳ್ತಾರೆ. ನಾನು ನಿಮ್ಗೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮ್ಗೆ ಏನೋ ಶಾಕ್ ಆಗ್ತದೆ ನಾನು ಸ್ಟಾಟಿಸ್ಟಿಕ್ಸ್ ಕೊಡಕ್ ಹೋದ್ರೆ. ಕಳೆದ 2 ತಿಂಗಳ ಹಿಂದೆಗಡೆ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು. ರಾಜ್ಯ ಸರ್ಕಾರ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು ಮಾನ್ಯ ಪರಮೇಶ್ವರ್ ಸರ್ ಅವರ ನೇತೃತ್ವದಲ್ಲಿ ಎಲ್ಲಾ SP ಗಳಿಗೂ ಒಂದು ಇದನ್ನು ಕೊಟ್ಟಿದ್ರು. ಆ ಇಂಟೆಲಿಜೆನ್ಸ್ ಅಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನು ಅಂತಂದ್ರೆ, ಸರಿಸುಮಾರು 18 ಜಿಲ್ಲೆಗಳಲ್ಲಿ ಕೋಮು ಗಲಭೆಗಳನ್ನ ನಡೆಸಲು ಪಿತೂರಿ ನಡೀತಿದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಅದನ್ನ ಕೇಂದ್ರ ಸರ್ಕಾರಕ್ಕೂ ನಾವು ಕಳ್ಸಿಕೊಟ್ಟಿದ್ದೇವೆ. ಈ ರೀತಿಯಾದಂತಹ ಒಂದು ಇದು ನಡೀತಾ ಇದೆ, ಪಿತೂರಿ ನಡೀತಾ ಇದೆ, ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ, ಪ್ಲಸ್ ಇಲ್ಲಿ ಒಳಗಡೆಯಿಂದನೂ ಒಂದು ಪಿತೂರಿ ನಡೀತಾ ಇದೆ ಅಂತ ಹೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ. ಅದನ್ನ ಆಲ್ರೆಡಿ ನಾವು ಕೇಂದ್ರ ಸರ್ಕಾರ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚರ್ಚೆನೂ ನಡೆದಿದೆ. ಏನಕ್ಕೆ ಈ ವಿಚಾರ ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದು ಮೋಡಸ್ ಆಫ್ ಆಪರೆಂಡಿ ಅರ್ಥ ಮಾಡ್ಕೊಳ್ಳಿ. ಸೊ ಮೋಡಸ್ ಆಫ್ ಆಪರೆಂಡಿ ಎಲ್ಲಿ ಯಾವ ರಾಜ್ಯದಲ್ಲಿ ಅಥವಾ ಯಾವ ಜಾಗದಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲೇ ಈ ಗಲಾಟೆಗಳು ಜಾಸ್ತಿ ನಡೀತವೆ. ಸೊ ಒಂದು ಕಾಲದಲ್ಲಿ ಮಂಗಳೂರಲ್ಲಿ ಗಲಾಟೆ ನಡೀತಿತ್ತು, ಅಲ್ಲಿ ಮಠ ಹಾಕಿದ್ವಿ. ಇವತ್ತು ಯಾರ ಅಲ್ಲೇನಾದ್ರೂ ಗಲಾಟೆ ಮಾಡಿದ್ರೆ ನರ ಕಟ್ ಮಾಡ್ತೀವಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಕೈ ತೆಗೆದುಕೊಂಡ್ರೆ ನರ ಕಟ್ ಮಾಡ್ತೀವಿ. ಸೊ ಕಾನೂನು ಸುವ್ಯವಸ್ಥೆಯನ್ನ, ಈ ರಾಜ್ಯದ ಜನರನ್ನ ಶಾಂತಿ ಭಂಗ ಮಾಡೋರು ಯಾರೇ ನರ ಕಟ್ ಮಾಡ್ತೀವಿ ಅಂತ ಆಲ್ರೆಡಿ ವಾರ್ನಿಂಗ್ ಮಾಡಿದ್ದೇವೆ. ಇವತ್ತು ಮಂಗಳೂರಲ್ಲಿ ಉಸಿರು ಬಿಡ್ತಾ ಇದ್ದಾರೆ. ಕರಾವಳಿನಲ್ಲಿ ಇವ್ರ ಕಾಲದಲ್ಲಿ ಎಷ್ಟು ಕೋಮುಗಲಭೆ ಇದು ಯಾವ ಗುಂಪನ್ನ ಉದ್ದೇಶಿಸಿ ತಾವು ಮಾತಾಡ್ತಿರೋದು? ಈಗ 7 ಕೋಟಿ ಕನ್ನಡಿಗರಲ್ಲಿ 7 ಕೋಟಿ ಕನ್ನಡಿಗರಲ್ಲಿ ನೋಡಿ, 7 ಕೋಟಿ ಕನ್ನಡಿಗರು ಅಂತ ನಾವು ಭಾಷೆ, ಜಾತಿ, ಪ್ರದೇಶ ನೋಡ್ತಾ ಇಲ್ಲ, ಇಲ್ಲಿ ಧರ್ಮ ನೋಡ್ತಾ ಇಲ್ಲ. ಕನ್ನಡಿಗರು 7 ಕೋಟಿ ಕನ್ನಡಿಗರಿದ್ದಾರೆ. ಕನ್ನಡ ನಾಡಿನಲ್ಲಿ, ಕನ್ನಡ ಮಣ್ಣಿನಲ್ಲಿ ಯಾರೇ ಶಾಂತಿ ಭಂಗ ಮಾಡೋದು ಅವರ ನರವನ್ನ ಕಟ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇನೆ. ನಾವು ಇನ್ನೊಂದು ಸ್ಟಾಟಿಸ್ಟಿಕ್ಸ್ ಅನ್ನು ಹೇಳ್ತೇನೆ. ಯಾಕೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಿಟ್ವೀನ್ 2019 ಮತ್ತು 2022-23 ಅಲ್ಲ, 330 ಕೋಮು ಗಲಭೆಗಳು ನಡೀತವೆ. 1-2 ಅಲ್ಲ, ಈಗ ನಡೀತಾ ಇರ್ತಕ್ಕಂಥ ಸಣ್ಣ ಪುಟ್ಟದ್ದು ಇದು, ಇವರು ಅದು ಕಂಟ್ರೋಲ್ ಮಾಡ್ತಿದ್ವಿ. 330 ಕೋಮು ಗಲಭೆಗಳು ನಡೀತವೆ. ಅದರಲ್ಲಿ ಸರಿಸುಮಾರು 2021ರಲ್ಲಿ 120ಕ್ಕೂ ಕೇಸ್ ನಡೀತವೆ. ಅಂದ್ರೆ 120 ಕೇಸುಗಳು ಕೋಮು ಗಲಭೆ ಗಲಾಟೆಗೆ ನಡೀತವೆ ಅಂತಂದ್ರೆ ಯಾಕೆ ಅಷ್ಟೊಂದು ಪ್ರಚೋದನಕ್ಕೆ ಸರ್ಕಾರ ಏನೋ ಹೇಳ್ತಾ ಇದ್ರಲ್ಲ, ಯಾಕೆ ಅಸಮರ್ಥ ಇವರಿದ್ರಲ್ಲ, ಯಾರು ಅಜ್ಞಾನೇಂದ್ರ ಸ್ವಾಮಿಗಳು ಏನ್ ಮಾಡ್ತಾ ಇದ್ರು? ನಾನೇನ್ ಕೇಳ್ತಾ ಇದ್ದೀನಿ ಅಂದ್ರೆ, ಇದು ಜಸ್ಟ್ ಒನ್ ಸ್ಟಾಟಿಸ್ಟಿಕ್ಸ್ ಅಷ್ಟೇ. ಯಾಕೆ ಹಿಂದಿನ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಇನ್ನೊಂದು 30 ಸೆಕೆಂಡ್ಸ್ ತಗೊಂಡು ಆಮೇಲೆ ತಮ್ಗೆ ಉತ್ತರ ಕೊಡ್ತೇನೆ. ಇನ್ನೊಂದು ಏನು ಅಂತಂದ್ರೆ, ಸರಿಸುಮಾರು 15,000 ಕೇಸ್ಗಳನ್ನ, ಡ್ರಗ್ಸ್ ಕೇಸನ್ನ ಇವರು ಇದು ಮಾಡಿದ್ರು. ಓಕೆ, ಮಾತೆತ್ತರು ನೀವು ಅದು ನಮ್ಮ ಕಮ್ಮನಹಳ್ಳಿ ಮತ್ತು ಔಟರ್ ರಿಂಗ್ ರೋಡ್ ಏರಿಯಾಗ ಹೋದ್ರೆ ನೀವು ಬರೀ ನೈಜೀರಿಯಾಗಳವರ ಅವ್ರ ಆರ್ಭಟ ಇವ್ರದ್ದು ಆರ್ಭಟ ಅಂತ ನೀವು ಪ್ರತಿದಿನ ನೀವು ಚರ್ಚೆ ಮಾಡ್ತಾ ಇದ್ರಿ. ಬರೀ ಬೆಳಗ್ಗೆ ಎದ್ರೆ ಬರೀ ಅವ್ರ ಗಲಾಟೆ ಇವ್ರ ಗಲಾಟೆ ಅಂತ ಪೇಪರ್ ಅಲ್ಲಿ ನೋಡ್ತಾ ಇದ್ರಿ. ಇವಾಗ ಯಾವ್ದಾರ ಒಂದು ನೋಡ್ತಾ ಇದ್ದೀರಾ? ಡ್ರಗ್ಸ್ ಹಾವಳಿಗಳು 90% ಕಮ್ಮಿ ಆಗಿದೆ. 100% ಆಗಿದೆ ಅಂತ ಹೇಳಕ್ಕಲ್ಲ, ಆಗೋದು ಇಲ್ಲ ಅದು. ಆದ್ರೂ ಏನ್ ಮಾಡ್ತಾ ಇದೀವಿ ನಾವು, ಸೆಂಟ್ರಲ್ ಏಜೆನ್ಸಿ ಮಾಡ್ತಾ ಇದ್ವಿ. ಇವರ ಸರ್ಕಾರದ ಅವಧಿಯಲ್ಲೇನೆ ಇಷ್ಟು ದೊಡ್ಡ ಗಲಾಟೆಗಳಾಗಿದ್ದು. ನೀವು ಆಕ್ಸಿಡೆಂಟ್ ಕೇಳಿದ್ರೆ 39,000 ಆಕ್ಸಿಡೆಂಟ್ ಆಗಿತ್ತು. ಅದ್ರಲ್ಲಿ 10,000 ಕೊಲೆಗಳಾಗಿದೆ ಬೇರೆ ಬೇರೆ ಕಾರಣಗಳಿಗೆ. ಅದು ಬೇಡ. ಸೊ ಅಂದ್ರೆ ಏನಕ್ಕೆ ಒಂದು ಸರ್ಕಾರದ ದಿಕ್ಸೂಜಿ ಕಣ್ಣಲ್ಲಿ ಕಾಣೋದು, ಮುಖದಲ್ಲಿ ಕಾಣ್ಬಿಟ್ರಲ್ಲ ನೀವು, ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ. ಪ್ರಶ್ನೆ ಕೇಳಿದ್ರಿ. ನಾವು ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅಂತಲ್ಲ, ನಾವು ಮಟ್ಟ ಹಾಕುವಂತ ಕೆಲಸ ಮಾಡಿದ್ದೇವೆ. ಏನು ಮಂಗಳೂರಿನಲ್ಲಿ ಏನು ಇದನ್ನು ಮಾಡಿದ್ದೇವೆ, ಈಗಲೂ ಅಷ್ಟೇ. ನಾವು ಅಲ್ಲಿ ಗಂಗಾಧರ ಕುಲಕರ್ಣಿ ಅವರು ಒಂದು ಪ್ರಶ್ನೆ ರೈಸ್ ಮಾಡಿದ್ರು. ಹೇಳಿ. ಅನೇಕ ಕಡೆ ಇಂಥ ಗಲಭೆಗಳಾದಾಗ ಅವರ ಕೇಸುಗಳನ್ನ
ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ವಾಪಸ್ ತಗೊಂಡ್ಬಿಡ್ತಾರೆ, ಅದನ್ನು ಕೈ ಬಿಟ್ಬಿಡಿ ಅಂತ ಹೇಳ್ತಾರೆ ಅಂದಾಗ ಆ ಒಂದು ಮೆಸೇಜ್ ಇದೆಯಲ್ಲ, ಏನ್ ಮೆಸೇಜ್ ಕೊಡುತ್ತೆ ಕಮ್ಯುನಿಟಿಗೆ? ಆ ಮೆಸೇಜ್ ಏನು ಕೊಡುತ್ತೆ? ಆಕ್ಚುಲಿ ಒಂದು ಸ್ಟಾಟಿಸ್ಟಿಕ್ಸ್ ಅನ್ನ ನೀವೇ ರೈಸ್ ಮಾಡಿದ್ರಿ, ಒಂದು ಡಿಬೇಟ್ ಕೂಡ ಚರ್ಚೆ ಮಾಡಿದ್ರಿ. 2023 ಜನವರಿಯಲ್ಲಿ ಕೇವಲ ಒಂದು ತಿಂಗಳು ಏನು ಸೈಕಲ್ ರವಿ ಇವರನ್ನ ರೌಡಿಯನ್ನ ಮನೆ ಪ್ರಧಾನಮಂತ್ರಿಗಳು ರೌಡಿ ಶೀಟರ್ಗೆ ಫಸ್ಟ್ ಟೈಮ್ ಇಡೀ ಪ್ರಪಂಚದಲ್ಲಿ ಒಬ್ಬ ಪ್ರಧಾನಮಂತ್ರಿ. ಸೈಕಲ್ ರವಿ ಅಲ್ಲ ರೀ, ಅದು ಮಂಡ್ಯದಲ್ಲೇ ಹೌದು, ಸೈಕಲ್ ರವಿ ಅವರು. ಸೈಕಲ್ ರವಿ ಅಲ್ಲ, ಮಂಡ್ಯದ ರೌಡಿಗೆ ನಮಸ್ಕಾರ ಆ ಟೈಮಲ್ಲಿ 24,725 ರೌಡಿ ಶೀಟರ್ ಕೇಸ್ಗಳನ್ನ ವಾಪಸ್ ತೆಗೆದುಕೊಳ್ತಾರೆ. ಅದರಲ್ಲಿ ಸುಮಾರು 30 ಜನ ಬಿಜೆಪಿ ಜಾಯ್ನ್ ಆಗ್ತಾರೆ, 30 ರಿಂದ 40 ಜನ ಬಿಜೆಪಿ ಜಾಯ್ನ್ ಆಗ್ತಾರೆ. ಅದ್ರಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಇದರಲ್ಲಿ ಕ್ಯಾಂಡಿಡೇಟ್ ಕೂಡ ಆಗ್ತಾರೆ. ಸೊ ಅಂದ್ರೆ ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ರೌಡಿ ಶೀಟರ್ಗಳು ಎಲ್ಲ ಕೇಸ್ ವಾಪಸ್ ತೆಗೆದುಕೊಂಡ್ರಲ್ಲ, ಆ ಎಲ್ಲಾ ಪುಂಡರ ಈ ಗಲಾಟೆಗಳನ್ನು ಮಾಡ್ತಾ ಇರೋದು. ಓಕೆ, ನಾನು ಹೇಳ್ತಾ ಇನ್ನೊಂದು ಕೇಸನ್ನ ನೀವು ಬಂದಿರಿ ನಾನು ಉಮರ್ ಶರೀಫ್ ಅವ್ರು ಕೇಳ್ಬಿಡ್ತೇನೆ.